ಮಲಬದ್ಧತೆ ಕಾನ್ಸ್ಟಿಪೇಷನ್ ಈ ಸಮಸ್ಯೆಯನ್ನು ಸಂಪೂರ್ಣವಾಗಿ ಗುಣಪಡಿಸಿಕೊಳ್ಳತಕ್ಕಂಥ ವಿಧಾನವನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡೋಣ. ತಪ್ಪಾದ ಆಹಾರ ತಿನ್ನೋದು ಮತ್ತು ಫೈಬರ್ ಕಡಿಮೆ ಇರತಕ್ಕಂಥ ಆಹಾರ ತಿನ್ನೋದು, ನಾವು ತಿಂದಿರುವ ಆಹಾರ ನಾವು ಪೂರ್ತಿಯಾಗಿ ಮಲವಿಸರ್ಜನೆ ಆಗೋವರೆಗೂ ಆ ಮೂಮೆಂಟ್ ಸರಿಯಾಗಿರ್ತದೆ ಆಗಬೇಕು. ಪಾನವಾಯುವಿನ ವಿಕಾರವೇ ಮಲಬದ್ಧತೆಯ ಸಮಸ್ಯೆಗೆ ಮೂಲ ಕಾರಣ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಭಕ್ತಿಯ ಶರಣಾರ್ಥಿ. ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ, ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ, ಆರೋಗ್ಯ ಮಹಾಮನೆ, ಬೆಂಗಳೂರು, ಹುಬ್ಬಳ್ಳಿ, ಧಾರವಾಡದ ಹತ್ತಿರ ಮುರುಕಟ್ಟಿ. ತಮ್ಮೆಲ್ಲರಿಗೂ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ. ಆತ್ಮೀಯರೇ, ಇವತ್ತಿನ ಸಂಚಿಕೆಯಲ್ಲಿ ಮಲಬದ್ಧತೆ ಕಾನ್ಸ್ಟಿಪೇಷನ್ ಈ ಸಮಸ್ಯೆಯನ್ನು ಸಂಪೂರ್ಣವಾಗಿ ಗುಣಪಡಿಸಿಕೊಳ್ಳತಕ್ಕಂಥ ವಿಧಾನವನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡೋಣ. ಈ ಮಲಬದ್ಧತೆಯ ಸಮಸ್ಯೆ ಬರಲಿಕ್ಕೆ ಪ್ರಧಾನ ಕಾರಣಗಳನ್ನು ನಾವು ತಿಳ್ಕೊಳ್ಳೋದಾದರೆ, ಒಂದು ಮಾನಸಿಕ ಒತ್ತಡಗಳು, ಎರಡನೇದು ಫೈಬರ್ ಕಡಿಮೆ ಇರತಕ್ಕಂಥ ಆಹಾರಗಳ ಸೇವನೆ, ಅಪರಿಪೂರ್ಣವಾಗಿರ್ತಕ್ಕಂಥ ಫೈಬರ್ ಫುಡ್ಗಳನ್ನು ಸೇವನೆ ಮಾಡೋದು, ಮೂರನೇದ್ದು ರಾತ್ರಿ ತಡವಾಗಿ ಮಲಗಿ ಬೆಳಗ್ಗೆ ತಡವಾಗಿ ಏಳೋದು, ನಾಲ್ಕನೇದ್ದು ಜಂಕ್ ಫುಡ್ಡು ಫಾಸ್ಟ್ ಫುಡ್ಗಳನ್ನು ತಿನ್ನೋದು, ಇನ್ನು ಐದನೇದ್ದು ಸರಿಯಾದ ಪ್ರಮಾಣದಲ್ಲಿ ನೀರಿನ ಸೇವನೆ ಮಾಡದೇ ಇರೋದು, ಆರನೇದ್ದು ಸೆಡೆಂಟರಿ ಲೈಫ್ ಸ್ಟೈಲ್ ಅಂತ ಹೇಳ್ತಾರೆ. ಅಂದರೆ ಯಾವುದೇ ರೀತಿಯಾಗಿ ಫಿಸಿಕಲ್ ವರ್ಕ್ ಇರೋದಿಲ್ಲ ಮನುಷ್ಯರಿಗೆ. ಮನೆಯಲ್ಲೂ ಕೂರೋದು, ಆಫೀಸ್ನಲ್ಲಿ ಕೂರೋದು, ಏನು ದೈಹಿಕವಾಗಿರ್ತಕ್ಕಂಥ ಶ್ರಮದಾಯಕವಾದ ಕೆಲಸ ಇಲ್ಲದೆ ಇರತಕ್ಕಂಥ ಜೀವನ ಪದ್ಧತಿ. ಇನ್ನು ಏಳನೇದಾಗಿ ನಮ್ಮ ಆಹಾರದಲ್ಲಿ ಭಾಳ ನಾವು ಗೊತ್ತಿಲ್ಲದೆ ವಿರುದ್ಧ ಆಹಾರಗಳನ್ನು ಸೇವನೆ ಮಾಡ್ತಾ ಇರ್ತೇವೆ. ಹೀಗೆ ಇವೆಲ್ಲ ಕಾರಣಗಳಿಂದ ನಮ್ಮಲ್ಲಿ ಕಾನ್ಸ್ಟಿಪೇಷನ್ ಬರ್ತದೆ. ದುಶ್ಚಟಗಳಿಂದನೂ ಕೂಡ ಕಾನ್ಸ್ಟಿಪೇಷನ್ ಹೆಚ್ಚಾಗುತ್ತೆ. ಯಾವುದು ದುಶ್ಚಟ? ಬೀಡಿ, ಸಿಗರೇಟು, ಗುಟ್ಕ, ತಂಬಾಕು, ಸರಾಯಿ, ಟೀ, ಕಾಫಿನೂ ಕೂಡ ಒಂದು ದುಶ್ಚಟನೆ. ಇದರಿಂದ ಎಲ್ಲ ಕಾರಣಗಳಿಂದ ಮಲಬದ್ಧತೆಯ ಸಮಸ್ಯೆ ಬರ್ತದೆ. ಯಾಕೆ ಈ ಒಂದು ಕಾರಣಗಳಿಂದ ಮಲಬದ್ಧತೆ ಸಮಸ್ಯೆ ಹೆಚ್ಚಾಗುತ್ತೆ ಅನ್ನೋದನ್ನು ಸ್ಪಷ್ಟವಾಗಿ ತಿಳ್ಕೊಳ್ಳೋದಾದರೆ, ವಾಟ್ ಈಸ್ ದ ಪ್ಯಾಥೋಫಿಸಿಯಾಲಜಿ ಆಫ್ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್, ಅಂದರೆ ಮಲಬದ್ಧತೆಯ ಸಮಸ್ಯೆಯ ರೋಗಶಾಸ್ತ್ರವನ್ನು ನಾವು ತಿಳ್ಕೊಳ್ಳೋದಾದರೆ, ನೋಡಿ, ಇಲ್ಲಿ ನಾನು ಹೇಳಿರ್ತಕ್ಕಂಥದ್ದು ಎರಡು ವಿಚಾರಗಳನ್ನು ನಾವು ಗಮನಿಸಬೇಕು. ಒಂದು, ಮಾನಸಿಕ ಸಮಸ್ಯೆಗಳ ಒಂದು ಕಾರಣಗಳಿಂದಾಗಿ ಕಾನ್ಸ್ಟಿಪೇಷನ್ ಬರೋದು, ಕೆಲವೊಂದಿಷ್ಟು ಆಹಾರ ಪದ್ಧತಿ ಹಾಗೂ ಜೀವನ ಪದ್ಧತಿಯಲ್ಲಾಗುವ ಅಸಮತೋಲನದಿಂದ ಕಾನ್ಸ್ಟಿಪೇಷನ್ ಬರೋದು. ಅದು ಹೇಗೆ ಅನ್ನೋದನ್ನು ನಾವು ಗಮನಿಸೋದಾದರೆ, ಆಹಾರದಲ್ಲಿ ತಪ್ಪಾಗಿರ್ತಕ್ಕಂಥ ಒಂದು ಸ್ಥಿತಿಯಿಂದ, ಜೀವನ ಪದ್ಧತಿಯಲ್ಲಿ ತಪ್ಪಾಗಿರ್ತಕ್ಕಂಥ ಒಂದು ಸ್ಥಿತಿಯಿಂದ, ಅಥವಾ ನಮ್ಮ ಮಾನಸಿಕವಾಗಿರ್ತಕ್ಕಂಥ ಒತ್ತಡಗಳ ಒಂದು ಮಾನಸಿಕ ಸಮಸ್ಯೆಗಳಿಂದ ಏನಾಗುತ್ತೆ, ನೇರವಾಗಿ ನಮ್ಮ ಪ್ರಾಣ ಶಕ್ತಿಯ ಮೇಲೆ ಅದೇನು ಮಾಡ್ತದೆ ಅಂದರೆ ಪ್ರಭಾವ ಬೀರ್ತದೆ. ನಮ್ಮಲ್ಲಿ 5 ಪ್ರಮುಖವಾಗಿರ್ತಕ್ಕಂಥ ಪ್ರಾಣಗಳಿದ್ದಾವೆ. ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಅಂತೇಳಿ. ಅದರಲ್ಲಿ ನಮ್ಮ ಶರೀರದಲ್ಲಿರ್ತಕ್ಕಂಥ ಯಾವುದೇ ತ್ಯಾಜ್ಯವನ್ನು ಹೊರಗೆ ಹಾಕಲಿಕ್ಕೆ ಕೆಲಸ ಮಾಡ್ತಕ್ಕಂಥ ಒಂದು ಪ್ರಾಣ ಅಂದರೆ ಅದನ್ನು ಅಪಾನವಾಯು ಅಂತ ಕರೀತಾರೆ. ನಮ್ಮ ದೈಹಿಕವಾಗಿರ್ತಕ್ಕಂಥ, ಮಾನಸಿಕವಾಗಿರ್ತಕ್ಕಂಥ ಯಾವುದೇ ಸಂವೇದನೆಗಳು ಈ ಪ್ರಾಣದ ಒಂದು ಮೇಲೆ ಪ್ರಭಾವವನ್ನು ನೇರವಾಗಿ ಬೀರ್ತವೆ. ನೋಡಿ, ನಿಮಗೆ ಏನಾದರೂ ಟೆನ್ಷನ್ ಆದಾಗ, ತುಂಬ ಭಯ ಆದಾಗ ಏನಾಗುತ್ತೆ, ಲೂಸ್ ಮೋಷನ್ ಆಗುತ್ತೆ. ತಕ್ಷಣ ಮೋಷನ್ಗೆ ಹೋಗ್ಬಿಡ್ತಾರೆ ಭಯಪಟ್ಟು. ಕೆಲವು ಜನ ಅಲ್ಲೇ ತಕ್ಷಣಕ್ಕೆ ಮೋಷನ್ ಪಾಸ್ ಆಗಿಬಿಡ್ತಾರೆ. ಕೆಲವು ಜನರಿಗೆ ಭಯದಲ್ಲಿ ಅವ್ನು ಮೋಷನ್ನೇ ಪಾಸ್ ಮಾಡ್ಕೊಂಡ್ಬಿಟ್ಟ ಅಂತ ಹೇಳ್ತಾರೆ ನೋಡಿ. ಟಾಯ್ಲೆಟ್ ಮಾಡ್ಕೊಂಡ್ಬಿಟ್ಟ ಭಯಪಟ್ಟು ಅಂತ ಹೇಳ್ತಾರೆ ನೋಡಿ. ಅಂದರೆ ಭಯ ಅನ್ನೋದು ಮಾನಸಿಕವಾಗಿರ್ತಕ್ಕಂಥ ಒಂದು ಸಮಸ್ಯೆ.
ಅದು ನಮ್ಮ ಫಿಸಿಕಲ್ ಆರ್ಗನ್ಸ್ಗಳ ಮೇಲೆ ಎಫೆಕ್ಟ್ ಆದರೆ ತಾನೇ ಅದು ಮೋಷನ್ ಆಗುತ್ತೆ. ಹಾಗಾಗಿ ಪ್ರತಿಯೊಂದು ಮನುಷ್ಯನ ಜೀವನದಲ್ಲಿ ಬರತಕ್ಕಂಥ ಮನಸ್ಸಿನ ಎಲ್ಲ ಸಂವೇದನೆಗಳು ಕೂಡ ನೇರವಾಗಿ ನಮ್ಮ ಕರಳಿನ ಮೇಲೆ ಎಫೆಕ್ಟ್ ಆಗ್ತವೆ. ಅದಕ್ಕೆ ಈ IBS ಅಂತ ಒಂದು ಸಮಸ್ಯೆ ಬರ್ತದೆ, ಇರಿಟೇಬಲ್ ಬೌಲ್ ಸಿಂಡ್ರೋಮ್, ಇರಿಟೇಬಲ್ ಬೌಲ್ ಡಿಸೀಸ್, IBS ಮತ್ತು IBD. ಇದನ್ನು ಹೆಚ್ಚು ನಾವು ತಿಳ್ಕೊಳ್ತಾ ಹೋದರೆ ಸ್ಪಷ್ಟವಾಗಿ ಇದರ ರಿಸರ್ಚ್ ಬಗ್ಗೆ ನಾವು ಭಾಳ ರಿಸರ್ಚ್ ಓರಿಯೆಂಟೆಡ್ ಆಗಿರ್ತಕ್ಕಂಥ ಇನ್ಫಾರ್ಮೇಷನ್ನ ನಾವು ತಿಳ್ಕೊಂಡಾಗ ಗೊತ್ತಾಗುತ್ತೆ. ಈ IBS ಮತ್ತು IBD ಅಂದರೆ ಮಲವಿಸರ್ಜನೆ ಸ್ವಲ್ಪ ಆಗ್ತಾ ಇರ್ತದೆ, ತುಂಬ ಕಟ್ಕೊಳ್ತಾ ಇರ್ತದೆ, ಸರಿಯಾಗಿ ಮಲವಿಸರ್ಜನೆ ಆಗಲ್ಲ. ಒಂದು 10-15 ಸಲ ಮಲವಿಸರ್ಜನೆಗೆ ಹೋಗಬೇಕಾಗುತ್ತೆ. ಕೆಲವು ಜನ ಅರ್ಧ ಗಂಟೆ 1 ಗಂಟೆ ಕುಂತರೂ ಕೂಡ ಕರೆಕ್ಟಾಗಿ ಮಲವಿಸರ್ಜನೆ ಆಗಲ್ಲ. ಇದಕ್ಕೆಲ್ಲ ಕಾರಣ IBS ಮತ್ತು IBDಗೆ ಸಮಸ್ಯೆಗೆ ಮೂಲ ಕಾರಣ ಮಾನಸಿಕ ಒತ್ತಡಗಳು ಅಂತೇಳಿ ಪ್ರೂವ್ ಆಗಿದೆ, ರಿಸರ್ಚ್ ಆಗಿದೆ. ನೀವು ಅದರ ಬಗ್ಗೆ ಗೂಗಲ್ನಲ್ಲಿ ಹಲವಾರು ಆರ್ಟಿಕಲ್ಸ್ ಇದ್ದಾವೆ, ಅದನ್ನು ನೀವು ಹುಡುಕಿ ಅದರ ಬಗ್ಗೆ ಇನ್ಫಾರ್ಮೇಷನ್ನ ತಿಳ್ಕೊಬಹುದು. ನಾವು ಆ ಒಂದು ಇನ್ಫಾರ್ಮೇಷನನ್ನು ನೋಡಿ ನಾವು ಅದರ ಬಗ್ಗೆ ರಿಸರ್ಚ್ ಮಾಡಿ ಆ ವಿಚಾರಗಳನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೇವೆ. ಅದಕ್ಕೆ ಈ ಕರಳಿನಲ್ಲಿ ಪೆರಿಸ್ಟಾಲ್ಟಿಲ್ ಮೂಮೆಂಟ್ ಅಂತ ಇರ್ತದೆ. ಆ ಒಂದು ಮೂಮೆಂಟ್ ಏನು ಆಗ್ತದೆ ಅಂತ ಹೇಳಿದ್ರೆ ಮಾನಸಿಕ ಒತ್ತಡ ಆದಾಗ ಸರಿಯಾಗಿ ಆಗೋದಿಲ್ಲ. ಈ ಮಾನಸಿಕ ಒತ್ತಡದಿಂದ ಆಗುತ್ತೆ. ಮತ್ತು ನಾವು ತಪ್ಪಾದ ಆಹಾರ ತಿನ್ನೋದು, ಮತ್ತು ಫೈಬರ್ ಕಡಿಮೆ ಇರ್ತಕ್ಕಂಥ ಆಹಾರ ತಿನ್ನೋದು, ಸರಿಯಾದ ಸಮಯಕ್ಕೆ ಆಹಾರ ತಿಂದೇ ಇರೋದು, ಟೈಮ್ ಸರಿಯಾಗಿ ಮಲಗದೇ ಇರೋದು, ಈ ಕಾರಣದಿಂದನೂ ಕೂಡ ನಮ್ಮ ಅಪಾನ ವಾಯುವಿನಲ್ಲಿ ವಿಕಾರ ಉಂಟಾಗಿ ಆ ಒಂದು ಕರಳಿನಲ್ಲಿ ಆ ಮೂಮೆಂಟು ಸರಿಯಾಗಿ ಆಗೋದಿಲ್ಲ. ನಾವು ತಿಂದಿರುವ ಆಹಾರ ನಾವು ಪೂರ್ತಿಯಾಗಿ ಮಲವಿಸರ್ಜನೆ ಆಗೋವರೆಗೂ ಆ ಮೂಮೆಂಟ್ ಸರಿಯಾಗಿರ್ತದೆ, ಆಗಬೇಕು. ಬಾಯಿಂದ ಹಿಡಿದು ಗುದದ್ವಾರದವರೆಗೂ ಆ ಒಂದು ಡೈಜೆಸ್ಟಿವ್ ಟ್ರ್ಯಾಕ್ನಲ್ಲಿ ಬರ್ತಕ್ಕಂಥ ಎಲ್ಲ ಅವಯವಗಳಲ್ಲೂ ಕೂಡ ಆ ಮೂಮೆಂಟು ಕ್ರಿಯಾಶೀಲವಾಗಿರಬೇಕು. ನೀವು ಬಾಯಲ್ಲಿ ಆಹಾರ ಸೇವನೆ ಮಾಡಿದಾಗ ಅದು ಇಳಿಬೇಕಂದ್ರೆ ಆ ಮೂಮೆಂಟ್ ಮೂಲಕನೇ ಇಳಿತದೆ. ಆ ಮೂಮೆಂಟ್ ಸರಿಯಾಗಿ ಆಗಲಿಲ್ಲ ಅಂದರೆ ಇಳಿಯಲ್ಲ ಅದು. ನಾವೇನು ತಿಳ್ಕೊಂಡಿದ್ವಿ, ಈ ಕೆಳಗಡೆ ಗ್ರಾವಿಟಿ ಫೋರ್ಸಿಗೆ ತಕ್ಕಂಗೆ ಅದು ಇಳಿತದೆ ಅಂತ ತಿಳ್ಕೊಂಡಿರ್ತೇವೆ. ಹಾಗೇನಿರೋದಿಲ್ಲ ಅದು. ಹಂಗೇನಾರಾದರೆ ಮತ್ತು ವಾಮಿಟ್ ಯಾಕೆ ಬರ್ತದೆ, ಗ್ರಾವಿಟಿ ಫೋರ್ಸಿಂದ ಉಲ್ಟಾ ಯಾಕೆ ವಾಮಿಟ್ ಬರ್ತದೆ ನೋಡಿ. ಎಲ್ಲವೂ ನಡೆಯೋದು ವಾತದಿಂದ. ಪಿತ್ತ ಮತ್ತು ಕಫದೋಷಗಳಿಗೆ ಸ್ವತಂತ್ರ ಚಲನೆ ಇಲ್ಲ, ಅದಕ್ಕೆ ಪಿತ್ತ ಪಂಗು ಕಫ ಪಂಗು ಅಂತ ಹೇಳ್ತಾರೆ. ವಾತವೇ ನಮ್ಮ ಶರೀರದಲ್ಲಿ ಏನೇ ಸಂಚಾರ ಮಾಡಬೇಕು, ಯಾವುದನ್ನೇ ಮತ್ತೆ ಜರುಗಿಸಬೇಕು ಅನ್ನೋದು ನಿರ್ಧಾರ ಮಾಡತಕ್ಕಂಥದ್ದು, ಅದನ್ನು ನಿಯಂತ್ರಣ ಮಾಡತಕ್ಕಂಥದ್ದು ವಾತನೇ. ಅದರಲ್ಲೂ ಕೂಡ ನಮ್ಮಲ್ಲಿ ಕರಳಲ್ಲಿ ಕಟ್ಟಿರ್ತಕ್ಕಂಥ ಹೊಲಸನ್ನು, ಗಲೀಜನ್ನು, ಮಲವನ್ನು ಹೊರಗೆ ಹಾಕಲಿಕ್ಕೆ ಅಪಾನ ವಾಯು ಮುಖ್ಯವಾಗಿ ಕೆಲಸ ಮಾಡಬೇಕು. ಬೆವರನ್ನು ಹೊರಗೆ ಹಾಕಲಿಕ್ಕೂ ಕೂಡ ಅದೇ ಅಪಾನ ವಾಯು ಕೆಲಸ ಮಾಡ್ತದೆ. ಮೂತ್ರವನ್ನು ಹೊರಗೆ ಹಾಕ್ಲಿಕ್ಕೆ ಕೂಡ ಅದೇ ಅಪಾನ ವಾಯು ಕೆಲಸ ಮಾಡ್ತದೆ. ಹಾಗೆ ನಮ್ಮ ಅಪರಿಪೂರ್ಣ ಆ ಒಂದು ಆಹಾರ ಪದ್ಧತಿ, ಜೀವನ ಪದ್ಧತಿ, ಮಾನಸಿಕವಾಗಿರ್ತಕ್ಕಂಥ ಸಮಸ್ಯೆಗಳಿಂದ ಈ ಮೂಮೆಂಟಿಗೆ ತೊಂದರೆ ಉಂಟಾಗಿ ಮಲಬದ್ಧತೆ ಸಮಸ್ಯೆ ಬರ್ತದೆ. ಅಪಾನ ವಾಯುವಿನ ವಿಕಾರವೇ ಮಲಬದ್ಧತೆಯ ಸಮಸ್ಯೆಗೆ ಮೂಲ ಕಾರಣ. ಇಷ್ಟೇ ಸ್ಪಷ್ಟವಾಗಿ ತಿಳ್ಕೋಬೇಕು. ನಾವೇನು ಮಾಡ್ತೇವೆ, ಅದಕ್ಕೆ ಕಾನ್ಸ್ಟಿಪೇಷನ್ಗೆ ನಾವು ಸಿಂಪ್ಟಮೆಟಿಕ್ ಟ್ರೀಟ್ಮೆಂಟ್ ತಗೊತೇವೆ. ಏನೋ ಒಂದು ಮಾತ್ರೆ ಚೂರ್ಣ ತಗೊಂಡು ಅವತ್ತಿಂದ ಅವತ್ತು ಕ್ಲೀನ್ ಮಾಡ್ಕೊಳ್ತೇವೆ. ಆದರೆ ವಾಯು ಕ್ರಿಯಾಶೀಲವಾಗಿರದೇ ಇದ್ರೆ, ವಾತ ದೋಷ ಸಮತೋಲನಕ್ಕೆ ಬರದೇ ಇದ್ರೆ ನಾವು ಎಷ್ಟೇ ಮೆಡಿಸಿನ್ ತಗೊಂಡ್ರೂ ಕೂಡ ಅದೇನಾಗುತ್ತೆ ಅಂತ ಹೇಳಿದ್ರೆ ಕೇವಲ ಕ್ಷಣಿಕವಾಗಿರ್ತಕ್ಕಂಥ ಪರಿಹಾರ ಆಗುತ್ತೆ. ಹಾಗಾಗಿ ಅಪಾನ ವಾಯುವನ್ನು ಕ್ರಿಯಾಶೀಲಗೊಳಿಸೋದು ಹೇಗೆ? ಅಪಾನ ವಾಯುವನ್ನು ಕ್ರಿಯಾಶೀಲಗೊಳಿಸ್ಲಿಕ್ಕೆ ಅಪಾನ ಮುದ್ರೆ ಮಾಡಬೇಕು. ಮಧ್ಯದ ಬೆರಳು, ಉಂಗುರ ಬೆರಳು, ಹೆಬ್ಬೆರಳನ್ನು ಸೇರಿಸಿದಾಗ ಅಪಾನ ಮುದ್ರೆ ಅಂತ ಆಗ್ತದೆ. ಇದನ್ನು ಮಾಡಬೇಕು. ಎಲ್ಲಿ ಕುಂತಲ್ಲಿ, ನಿಂತಲ್ಲಿ, ಯಾವಾಗ ಬೇಕಾದರೂ ಈ ಮುದ್ರೆಯನ್ನು ನಾವು ಹೀಗೆ ಮಾಡಬಹುದು. ಆಫೀಸಲ್ಲಿ ಕೂತ್ಕೊಂಡಾಗ, ಬಸ್ಸಲ್ಲಿ ಹೋಗ್ಬೇಕಾದ್ರೆ, ಯಾವಾಗ ಬೇಕಾದ್ರೂ ಈ ಮುದ್ರೆ ಮಾಡೋದು. ಈ ಮುದ್ರೆಯಲ್ಲಿ ಬೆಳಗ್ಗೆ ಖಾಲಿ ಹೊಟ್ಟೆಲಿ ನೀವು ಒಂದು 10 ನಿಮಿಷ ಕಪಾಲಭಾತಿ, ಒಂದು 10 ನಿಮಿಷ ಅನುಲೋಮ ವಿಲೋಮ ಪ್ರಾಣಾಯಾಮ ಇದನ್ನು ಮಾಡಬೇಕು. ಆಮೇಲೆ ಆಸನಗಳು ಮಲಬದ್ಧತೆ ಸಮಸ್ಯೆಗೆ ಮೂಲವಾಗಿ ಬೆಳಗ್ಗೆದ್ದು ಹಲ್ಲು ಮುಖ ಬಾಯೆಲ್ಲ ತೊಳೆದು ಒಂದು ಗ್ಲಾಸು ಉಗುರು ಬೆಚ್ಚನೆ ನೀರು ಕುಡಿದು ಒಂದು 24 ರೌಂಡ್ ಸೂರ್ಯ ನಮಸ್ಕಾರ ಮಾಡಬೇಕು. ಆ ಸೂರ್ಯ ನಮಸ್ಕಾರ ಮಾಡೋದು ಹೇಗೆ ಅಂಥೇಳಿ ನಾವು ವಿಡಿಯೋ ಆಲ್ರೆಡಿ ಮಾಡಿದ್ದೇವೆ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಬೇಕಿದ್ರೆ ಆ ವಿಡಿಯೋದ ಲಿಂಕ್ ಹಾಕಿರ್ತಾರೆ, ಅದು ನೋಡ್ಕೊಳ್ಳಿ. ಬೆಳಗ್ಗೆದ್ದು ನೀರು ಕುಡಿದು ಸೂರ್ಯ ನಮಸ್ಕಾರ ಮಾಡಿ ಮೋಷನ್ ಆಗ್ತದೆ. ಆಮೇಲೆ ಮೋಷನ್ ಆದಮೇಲೆ ಈ ಮುದ್ರೆಯಲ್ಲಿ, ಅಪಾನ ಮುದ್ರೆಯಲ್ಲಿ ಕಪಾಲಭಾತಿ ಮತ್ತು ಅನುಲೋಮ ವಿಲೋಮ ಪ್ರಾಣಾಯಾಮ ಮಾಡೋದು.
ಇಷ್ಟು ಮಾಡಿದ್ರೆ ಕಂಪ್ಲೀಟಾಗಿ ಮತ್ತೆ ನಮ್ಮ ವಾತದ ವಿಕಾರಗಳು ಸಮತೋಲನ ಸ್ಥಿತಿಗೆ ಬಂದು ಪರ್ಮನೆಂಟಾಗಿ ಮಲಬದ್ಧತೆ ಸಮಸ್ಯೆಗೆ ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಬೋದು. ಕೆಲವು ಜನರಿಗೆ ಸೂರ್ಯ ನಮಸ್ಕಾರ ಮಾಡ್ಲಿಕ್ಕೆ ಆಗಿಲ್ಲ ಅಂದರೆ ಮಕರಾಸನ ಮಾಡ್ಬೋದು. ಅಟ್ಲೀಸ್ಟ್ ತುಂಬ ವಯಸ್ಸಾಗಿದೆ, ನಡಿಲಿಕ್ಕೂ ಕೂಡ ಆಗದೆ ಇರತಕ್ಕಂಥ ಪರಿಸ್ಥಿತಿ ಇರ್ತದೆ ವಯಸ್ಸಾದ್ಮೇಲೆ, ಅಂಥವ್ರು ಮಕರಾಸನ ಮಾಡೋದು. ಮಕರಾಸನ ಹೇಗೆ ಮಾಡೋದು ಅಂತ ಚಿತ್ರದಲ್ಲಿ ತೋರಿಸ್ತಾ ಇದ್ದಾರೆ ನೋಡಿ. ಸುಮ್ಮನೆ ಉಲ್ಟಾ ಮಲ್ಕೊಳ್ಳೋದು. ಅದರಿಂದ ನಮ್ಮ ರೆಸ್ಪಿರೇಟರಿ ಸಿಸ್ಟಮ್ ಕ್ರಿಯಾಶೀಲವಾಗುತ್ತೆ. ನಮ್ಮ ಒಪೆ ಅಂದರೆ ಡಯಾಫ್ರಾಮ್ ಮೂಮೆಂಟ್ ಆಗುತ್ತೆ. ಡಯಾಫ್ರಾಮ್ ಮೂಮೆಂಟ್ ಆದಾಗ ಆಟೋಮೆಟಿಕಲಿ ಅಪಾನವಾಯು ಕ್ರಿಯಾಶೀಲವಾಗುತ್ತೆ. ಮಕರಾಸನ ಇದು ನಮ್ಮ ಒಪೆಯನ್ನು ಡಯಾಫ್ರಾಮನ್ನು ಮೂಮೆಂಟ್ ಮಾಡ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಆಸನ ಇದು. ಹೀಗೆ ಮಾಡ್ಬೋದು. ಒಂದು 15-20 ನಿಮಿಷ ನೀರು ಕುಡಿದು ಮಕರಾಸನದಲ್ಲಿ ಮಲಗಿದರೆ ನೀಟಾಗಿ ಮೋಷನ್ ಆಗ್ತದೆ. ಇನ್ನು ಮನೆಮದ್ದುಗಳನ್ನು ನಾವು ಗಮನಿಸ್ತಾ ಹೋಗೋದಾದರೆ, ಮಲಬದ್ಧತೆಯ ಸಮಸ್ಯೆಗೆ ಮನೆಮದ್ದು ಯಾವುದು ಅಂತ ಹೇಳಿದ್ರೆ, ದಿ ಬೆಸ್ಟ್ ಮನೆಮದ್ದು ಹರಳೆಣ್ಣೆ, 1ನೇದ್ದು. 2ನೇದ್ದು ತುಪ್ಪ, ಆಮೇಲೆ ಜೀರಿಗೆ ಕಷಾಯ. ಇವನ್ನೆಲ್ಲ ಹೇಗೆ ಸೇವನೆ ಮಾಡಬೇಕು? ಹರಳೆಣ್ಣೆನ ಒಂದು 2-3 ಚಮಚ 1 ಗ್ಲಾಸ್ ಹಾಲು ಅಥವಾ ಹಾಲು ಆಗದೇ ಇದ್ದರೆ ಬಿಸಿನೀರು ಅದರಲ್ಲಿ ಹಾಕ್ಕೊಂಡು ಸೇವನೆ ಮಾಡೋದು ರಾತ್ರಿ ಆಹಾರದ ನಂತರ. ತುಪ್ಪನೂ ಕೂಡ ಅಷ್ಟೇ ಒಂದು 2-3 ಚಮಚ ಹಾಕ್ಕೊಂಡು ಬಿಸಿನೀರಿನಲ್ಲಿ ಅಥವಾ ಹಾಲಿನಲ್ಲಿ ಹಾಕ್ಕೊಂಡು ಸೇವನೆ ಮಾಡೋದು. ಜೀರಿಗೆನ ಒಂದು 2 ಚಮಚ 2 ಗ್ಲಾಸ್ ನೀರಲ್ಲಿ ಕುದಿಸಿ ಅದು ಕುದ್ದು ಅರ್ಧ ಗ್ಲಾಸ್ ಗಿಳಿದ್ಮೇಲೆ ಅದನ್ನು ಸೋಸಿ ರಾತ್ರಿ ಮಲಗಬೇಕಾದ್ರೆ ಸೇವನೆ ಮಾಡೋದು. ಇನ್ನು ಸೋಂಪು ಇರ್ತಲ್ಲ, ಸೋಂಪು ಕಾಳು ಮತ್ತು ಓಂ ಕಾಳು, 1 ಚಮಚ ಸೋಂಪು 1 ಚಮಚ ಓಂ ಕಾಳು 2 ಗ್ಲಾಸ್ ನೀರಿನಲ್ಲಿ ಕುದಿಸಿ ಅದನ್ನು ಅರ್ಧ ಗ್ಲಾಸ್ ಇಳಿಸಿ ಅದರಲ್ಲಿ 1 ಚಮಚ ಹರಳೆಣ್ಣೆ ಅಥವಾ 1-2 ಚಮಚ ತುಪ್ಪವನ್ನು ಹಾಕಿ ಸೇವನೆ ಮಾಡೋದು. ಇನ್ನು 5ನೇ ಮನೆ ಮದ್ದು ಅಂತ ಹೇಳಿದ್ರೆ, ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಲಿ 1 ಗ್ಲಾಸ್ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ ಕುಡಿಯೋದು. ಆ ಜ್ಯೂಸ್ ಮಾಡೋದು ಹೆಂಗೆ ಅಂದರೆ, 4-5 ಬೆಟ್ಟದ ನೆಲ್ಲಿಕಾಯಿನ ಮೇಲಿನ ತಿರುಳು ತೆಗೆದು ಬೀಜ ಸಪ್ರೇಟಾಗಿ ತೆಗೆದು ಬಿಸಾಕಬೇಕು. ಆ ತಿರುಳನ್ನು ಏನು ಮಾಡಬೇಕಂದ್ರೆ ಸ್ವಲ್ಪ ನೀರು ಹಾಕಿ ಚಟ್ನಿ ಥರ ರುಬ್ಕೊಳ್ಬೇಕು. ಕೊಬ್ಬರಿ ಚಟ್ನಿ ಥರ ರುಬ್ಬಿ ಆ ಚಟ್ನಿ ಥರ ಆಗಿರ್ತಕ್ಕಂಥ ಪೇಸ್ಟನ್ನು ಬಟ್ಟೆಗೆ ಹಾಕಿ ಹಿಂಡಬೇಕು. ಹಿಂಡಿದಾಗ ಸರಿಸುಮಾರು ಒಂದು ಅರ್ಧ ಗ್ಲಾಸ್ನಷ್ಟು ಅದು ಸಾಲಿಡ್ ಜ್ಯೂಸ್ ಬರ್ತದೆ. ಅದರಲ್ಲಿ ಇನ್ನೊಂದು ಅರ್ಧ ಗ್ಲಾಸು ನೀರು ಹಾಕಬೇಕು. ನೀರು ಹಾಕಿ ಒಂದು ಅರ್ಧ ಚಮಚ ಸೈಂಧವ ಲವಣವನ್ನು ಹಾಕಬೇಕು. ಹಾಕಿ ಅದನ್ನು ಮಿಶ್ರಣ ಮಾಡಿ ಬೆಳಗ್ಗೆ ಎದ್ದ ತಕ್ಷಣ ಒಂದು 6 ಗಂಟೆಗೆ ಕುಡಿದ್ರೆ ಒಂದು 3-4 ಭಾರಿ ಭೇದಿ ಆಗುತ್ತೆ. ಕಂಪ್ಲೀಟಾಗಿ ಹೊಟ್ಟೆ ಸ್ವಚ್ಛಾಗುತ್ತೆ. ಎಷ್ಟೇ ಹಳೆಯ ಸ್ಟಾಕ್ ಕರ್ಲಲ್ಲಿ ಸ್ಟೋರೇಜ್ ಆಗಿದ್ರೂ ಕೂಡ ಅದೆಲ್ಲವನ್ನು ಸ್ವಚ್ಛ ಮಾಡುತ್ತೆ. ಇದನ್ನು ಮಾಡಬಹುದು. ಇನ್ನು 6ನೇ ಮನೆ ಮದ್ದು, ಅದು ಕೂಡ ಬೆಳಗ್ಗೆನೇ ಮಾಡೋದು. ಅಲೋವೆರಾ ಇರ್ತದಲ್ಲ, ಅಲೋವೆರಾ ಲೋಳೆ ಸರ, ಅದನ್ನು ಒಳಗಿನ ಪಲ್ಪ್ ಎಲ್ಲ ತೆಗೆದು ಚೆನ್ನಾಗಿ ಸ್ವಚ್ಛಾಗಿ ತೊಳಿಬೇಕು. ಅದನ್ನು ತೊಳೆದು ಒಂದು 100-150 ಗ್ರಾಮ್ನಷ್ಟು ಅಲೋವೆರಾವನ್ನು ಅದರಲ್ಲಿ ಒಂದು 2 ಚಮಚದಷ್ಟು 1 ಚಮಚ ಸಾಕು ಹರಿತಕ್ಕಿ ಚೂರ್ಣವನ್ನು ಹಾಕಿ ಚೆನ್ನಾಗಿ ಅದನ್ನು ಕಿವುಚ್ಬೇಕು. ಕಿವುಚಿದಾಗ ಅದೆಲ್ಲ ಪೂರ್ತಿ ನೀರು ಥರ ಆಗುತ್ತೆ. ಅದನ್ನು ಬಟ್ಟೆಗೆ ಹಾಕಿ ಸೋಸಬೇಕು. ಪೂರ್ತಿ ಜಲ್ಲು ಲೋಳೆ ಎಲ್ಲ ಹೋಗಿ ನೀರಾಗ್ಬಿಡ್ತದೆ. 1-1.5 ಚಮಚ ಹರಿತಕ್ಕಿ ಚೂರ್ಣ ಹಾಕಿದರೆ ಸಾಕು. ಅದನ್ನು ಸೋಸಿ ಅದನ್ನು ಕುಡಿಯೋದು ಪೂರ್ತಿ ಒಂದು 150-200 ml ಆಗುತ್ತದೆ. ಅದನ್ನು ಕುಡಿದು ಮಧ್ಯಾಹ್ನ 12 ಗಂಟೆವರೆಗೂ ಬಿಸಿನೀರು ಕುಡಿತಾ ಇರೋದು. 12 ಗಂಟೆ ಆಗ್ಬೋದು, 1 ಗಂಟೆ ಆಗ್ಬೋದು. ಒಂದು 15-20 ಸರಿ ಭೇದಿ ಆಗುತ್ತೆ. ಕರಳು ಸಂಪೂರ್ಣವಾಗಿ ಸ್ವಚ್ಛ ಆಗುತ್ತೆ. ಒಂದು ಸರಿ ಕರಳಿನಲ್ಲಿರ್ತಕ್ಕಂಥ ಆ ಒಂದು ಮ್ಯೂಕಸ್ಸಿಗೆ ಅಂಟಿರ್ತಕ್ಕಂಥ ಎಲ್ಲ ಕಠಿಣ ಕ್ರೂರ ಕೋಷ್ಠದಿಂದ ಅಂಟುಕೊಂಡಿರ್ತಕ್ಕಂಥ ಮಲ ಸ್ವಚ್ಛ ಆಯಿತು ಅಂದರೆ ಮತ್ತೆ ಕಾನ್ಸ್ಟಿಪೇಷನ್ಗೆ ಶಾಶ್ವತ ಪರಿಹಾರ. ಈ ಒಂದು ಲೋಳೆ ಸರದ ಪ್ರಯೋಗವನ್ನು ನೀವು ಒಂದು 2 ತಿಂಗಳಿಗೆ ಅಥವಾ 3 ತಿಂಗಳಿಗೆ ಒಂದ್ಸರಿ ಮಾಡ್ಬೋದು. ಇದಿಷ್ಟು ಮಾಡಿ ಹೀಗೆ ಇವನ್ನೆಲ್ಲ ಮಾಡ್ತಾ ಹೋಗೋದ್ರಿಂದ ನಿಮ್ಮ ಮಲಬದ್ಧತೆ ಸಮಸ್ಯೆಗೆ ಪರಿಹಾರ ಸಿಗ್ತದೆ. ಫೈಬರ್ ರಿಚ್ ಫುಡ್ಗಳನ್ನು ತಿನ್ನಬೇಕು. ಸೊಪ್ಪು, ತರಕಾರಿ ಇವನ್ನೆಲ್ಲ ಹೆಚ್ಚೆಚ್ಚುವಾಗಿ ತಿನ್ನಬೇಕು. ಆಮೇಲೆ ಈ ಕೋಲ್ಡ್ ಡ್ರಿಂಕ್ಸು, ಫಾಸ್ಟ್ ಫುಡ್ಡು, ಜಂಕ್ ಫುಡ್ಡು ಕಂಪ್ಲೀಟಾಗಿ ಇವನ್ನ ಅವಾಯ್ಡ್ ಮಾಡಲೇಬೇಕು. ಮತ್ತು ಉಪ್ಪಿನಕಾಯಿ ಪ್ಲಾಸ್ಟಿಕ್ ಡಬ್ಬದಲ್ಲಿ ಹಾಕಬಾರ್ದು. ಆಮೇಲೆ ಏನು ಅಂತ ಹೇಳಿದ್ರೆ, ಪ್ರಿಸರ್ವೇಟಿವ್ ಹಾಕಿರ್ತಕ್ಕಂಥ ಜ್ಯೂಸ್ಗಳನ್ನು ಯಾವತ್ತೂ ಕುಡಿಯೋಕ್ಕೆ ಹೋಗಬಾರ್ದು. ಸಕ್ಕರೆ ಹಾಕಿ ಐಸ್ ಹಾಕಿ ಯಾವತ್ತು ಜ್ಯೂಸ್ ಮಾಡೋಕ್ಕೆ ಹೋಗಬಾರ್ದು. ಇವೆಲ್ಲ ಕಾನ್ಸ್ಟಿಪೇಷನ್ಗೆ ಮೂಲ ಕಾರಣ ಆಗ್ತವೆ. ಹೆಚ್ಚು ಕೋಲ್ಡ್ ಆಗಿರ್ತಕ್ಕಂಥ ಫ್ರಿಜ್ಜಲ್ಲಿರ್ತಕ್ಕಂಥ ಚಿಲ್ಡ್ ವಾಟ್ರು, ಕೋಲ್ಡ್ ವಾಟರ್ನ ಕುಡಿಯೋದು ಕಾನ್ಸ್ಟಿಪೇಷನ್ಗೆ ಪ್ರಮುಖವಾಗಿರ್ತಕ್ಕಂಥ ಕಾರಣ ಆಗ್ತದೆ.
ಅದಕ್ಕೆ ಇವನ್ನೆಲ್ಲ ಸರಿಪಡಿಸ್ಕೊಂಡು ಈ ಮನೆಮದ್ದುಗಳನ್ನು ಮಾಡಿಕೊಂಡ್ರೆ ನಾವು ಹೇಳಿರ್ತಕ್ಕಂಥ ಯೋಗ ಅಭ್ಯಾಸವನ್ನು ನೀವು ಮಾಡಿದ್ದೆ ಆದರೆ ನಿಮ್ಮ ಮಲಬದ್ಧತೆಯ ಸಮಸ್ಯೆಗೆ ಶಾಶ್ವತ ಪರಿಹಾರ. ಯಾಕಂದರೆ ಇವೆಲ್ಲ ನಮ್ಮ ಕರಳಿನ ಪ್ರೋಗ್ರಾಮನ್ನು ಕ್ರಿಯಾಶೀಲಗೊಳಿಸ್ತವೆ, ನಮ್ಮ ಅಪಾನ ವಾಯುವನ್ನು ಕ್ರಿಯಾಶೀಲಗೊಳಿಸ್ತವೆ. ಹೀಗೆ ಈ ಮೂಲಕವಾಗಿ ಕಾನ್ಸ್ಟಿಪೇಷನ್ಗೆ ಪರಿಹಾರ ಕಂಡುಕೊಳ್ಬೋದು. ಇಷ್ಟೆಲ್ಲ ಮಾಡಿದರೂ ಕೂಡ ತಮ್ಮಲ್ಲಿ ಈ ಸಮಸ್ಯೆಗೆ ಪರಿಹಾರ ಸಿಗ್ತಿಲ್ಲ ಅಂದರೆ ತಾವು ಒಂದು ಬಾರಿ ಆಯುರ್ವೇದ ವೈದ್ಯರನ್ನ ಭೇಟಿಯಾಗೋದು ಒಳ್ಳೆಯದು. ಯಾಕಂದರೆ ಅದಕ್ಕೆ ಅಷ್ಟು ಸಮಸ್ಯೆ ಇದೆ ಅಂದರೆ ಅದಕ್ಕೆ ಬಸ್ತಿ ಚಿಕಿತ್ಸೆ ಮಾಡಬೇಕಾಗುತ್ತೆ. ಪಂಚಕರ್ಮ ಚಿಕಿತ್ಸೆಯಲ್ಲಿ ವಿರೇಚನ ಕರ್ಮ ಮಾಡಬೇಕಾಗುತ್ತೆ. ನಮ್ಮಲ್ಲಿ ತುಂಬ ಜನ ಅಂಥ ಪೇಷಂಟ್ಗಳು ಬಂದು ಪಂಚಕರ್ಮ ಆದಮೇಲೆ ತುಂಬ ರಿಲೀಫ್ ಆಗಿರ್ತಕ್ಕಂಥ ಒಂದು ಅನುಭವದ ಮೂಲಕ ನಾವು ಹೇಳ್ತಾ ಇದ್ದೇವೆ. ಈ ಎಷ್ಟೆಲ್ಲ ಮನೆಮದ್ದು ಮಾಡಿಕೊಂಡ್ರೂ ಕೂಡ ಕಾನ್ಸ್ಟಿಪೇಷನ್ ಸರಿ ಆಗ್ತಾ ಇಲ್ಲ ಅಂದರೆ, ಯಾಕಂದರೆ ಕಾನ್ಸ್ಟಿಪೇಷನ್ ಅಂದರೆ ಸಣ್ಣ ಸಮಸ್ಯೆ ಅಂತ ತಿಳ್ಕೊಬಾರ್ದು ನಾವು. BP, ಶುಗರು, ಅರ್ಥ್ರೈಟಿಸು, ಕೊಲೆಸ್ಟ್ರಾಲು, ಥೈರಾಯ್ಡು, ಚರ್ಮದ ರೋಗಗಳು, ಈವನ್ ಕ್ಯಾನ್ಸರ್ ಕೂಡ ಬರಲಿಕ್ಕೆ ಕಾನ್ಸ್ಟಿಪೇಷನ್ನೇ ಮೂಲ ಕಾರಣ. ಅದಕ್ಕಾಗಿ ಈ ಕಾನ್ಸ್ಟಿಪೇಷನ್ ಅಂತಕ್ಕಂಥ ಸಮಸ್ಯೆ ಅಷ್ಟು ಸರಳವಾಗಿ ತಿಳ್ಕೊಬಾರ್ದು. ಇದನ್ನು ಸರಿಪಡಿಸ್ಕೊಳ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಮನೆಯಲ್ಲಿ ನೀವು ಮಾಡಿ, ಆಗದಿದ್ದ ಪಕ್ಷದಲ್ಲಿ ಆಯುರ್ವೇದ ಪಂಚಕರ್ಮ ಚಿಕಿತ್ಸೆ ಅಥವಾ ಆಯುರ್ವೇದ ಕೆಲವೊಂದಿಷ್ಟು ಔಷಧಿಗಳನ್ನ ತೆಗೆದುಕೊಳ್ಳೋದ್ರ ಮೂಲಕ ತಮ್ಮ ಆ ಸಮಸ್ಯೆಯಿಂದ ತಾವು ಹೊರಗಡೆ ಬರ್ಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತೇವೆ. ನಮ್ಮ ಆಶ್ರಮದಲ್ಲಿ 5 ದಿನದ ವಿಶೇಷ ಯೋಗ ತರಬೇತಿ ಶಿಬಿರ ಇರ್ತದೆ. ಆಹಾರ ಮತ್ತು ಆರೋಗ್ಯ, ಯೋಗ ಮತ್ತು ಆಧ್ಯಾತ್ಮಿಕ ವಿಚಾರಗಳನ್ನು ಕುರಿತಾಗಿ ಆಸಕ್ತಿ ಇದ್ದರೆ ತಾವು ಭಾಗವಹಿಸ್ಬೋದು. ನಾವು ಆ ಶಿಬಿರದಲ್ಲಿ 5 ದಿವಸ ನಾವೇ ನಿಮಗೆ ಯೋಗವನ್ನು ಹೇಳಿಕೊಡ್ತೇವೆ. ತಮ್ಮೆಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿ.